ಒಂದು ದಿನ, ಆ ಒಂದು ಕ್ಷಣ, ಆ ಒಂದೇ ಒಂದು ಪಯಣ ಇಡೀ ಕನ್ನಡ ಚಿತ್ರರಂಗವನ್ನು ಬೆರಗುಗೊಳ್ಳುವಂತೆ ಮಾಡಿತ್ತು. ಕೇವಲ 35 ವರ್ಷ ಮಾತ್ರ ಆಗಿತ್ತು. ನೂರಾರು ಯೋಜನೆಗಳು, ಸಾವಿರಾರು ಕನಸುಗಳು ಎಲ್ಲವೂ ಕೂಡ ನುಚ್ಚು ನೂರಾದವು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಆ ವ್ಯಕ್ತಿಯೇ ನಟ, ನಿರ್ದೇಶಕ, ಕನಸುಗಾರ ಶಂಕರ್ ನಾಗ್ ರವರು. ಸ್ನೇಹಿತರೆ, 1990 ಸೆಪ್ಟೆಂಬರ್ 30. ನಿಜವಾಗಿಯೂ ಕೂಡ ಅವತ್ತಿನ ದಿನ ಏನಾಯಿತು? ಬನ್ನಿ ಇವತ್ತಿನ ವಿಡಿಯೋದ ಉದ್ದಗಲಕ್ಕೂ ತಿಳಿಯೋಣ. ಆ ದಿನ ಶಂಕರ್ ನಾಗ್ ರವರು ಎಲ್ಲಿಗೆ ತೆರಳುತ್ತಾ ಇದ್ರು? ಕಾರಿನಲ್ಲಿ ಅವರ ಜೊತೆಗೆ ಯಾರ್ಯಾರು ಪ್ರಯಾಣವನ್ನು ಬೆಳೆಸಿದ್ರು? ಅಸಲಿಗೆ ಅಪಘಾತ ಎನ್ನುವುದು ಯಾವ ರೀತಿಯಾಗಿ ನಡೆಯಿತು? ಇದು ಕೇವಲ ರಸ್ತೆ ಅಪಘಾತವೇ ಅಥವಾ ಜನಸಾಮಾನ್ಯರು ಹೇಳುವ ಹಾಗೆ ಇದು ಬೇರೆ ಇನ್ನೇನಾದರೂ ಹುನ್ನಾರವೇ? ದೃಢೀಕರಿಸಲ್ಪಟ್ಟಿರುವಂತಹ ಕೆಲವು ಮಾಹಿತಿಗಳ ಆಧಾರದ ಮೇಲೆ ಅಲ್ಲಿ ಅವತ್ತಿನ ದಿನ ನಡೆದಿರ್ತಕ್ಕಂತಹ ರೋಚಕವಾಗಿರ್ತಕ್ಕಂತಹ ಸತ್ಯವನ್ನು ನಿಮ್ಮ ಎದುರಿಗೆ ತೆರೆದಿಡುವಂತಹ ಕೆಲಸವನ್ನು ಮಾಡ್ತೀನಿ. ಬನ್ನಿ. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ, ಏಕೆಂದರೆ ನಾನು ಕೊನೆಯಲ್ಲಿ ಹೇಳಲಿರುವಂತಹ ವಿಚಾರ ನಿಜವಾಗಿಯೂ ಕೂಡ ನಿಮ್ಮನ್ನು ಭಾವಕರನ್ನಾಗಿ ಮಾಡಿಸುತ್ತದೆ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಭಾನುವಾರ 1990 ಸೆಪ್ಟೆಂಬರ್ 30. ಶಂಕರ್ ನಾಗ್ ರವರು ಹೊಸ ಚಿತ್ರದ ಚಿತ್ರೀಕರಣಕ್ಕಾಗಿ ಬೆಂಗಳೂರಿನಿಂದ ದಾವಣಗೆರೆಯ ಕಡೆಗೆ ತೆರಳುತ್ತಾ ಇದ್ರು. ಅವರ ಜೊತೆಗೆ ಅವರ ಮಗಳು ಕಾವ್ಯ ಮತ್ತು ಅವರ ಪತ್ನಿ ಅರುಂಧತಿ ನಾಗ್ ಅವರು ಕೂಡ ಕಾರಲ್ಲಿರ್ತಾರೆ. ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ ಈ ಪ್ರಯಾಣವೇ ಅವರ ಜೀವನದ ಕೊನೆಯ ಪ್ರಯಾಣವಾಗುತ್ತೆ ಅಂತ. ಎಲ್ಲರೂ ಕೂಡ ಸಾಮಾನ್ಯ ದಿನದಂತೆ ನಗು ನಗುತ್ತಾ ಪ್ರಯಾಣವನ್ನು ಬೆಳೆಸಿದ್ರು. ಮುಂದಿನ ಜೀವನದ ಯೋಜನೆಗಳ ಬಗ್ಗೆ, ಮುಂದಿನ ಸಿನಿಮಾಗಳ ಬಗ್ಗೆ, ಹೀಗೆ ಜೀವನವನ್ನು ಕುರಿತು ಒಂದಿಷ್ಟು ಚರ್ಚೆಗಳನ್ನು ಮಾಡುತ್ತಾ, ಒಂದಿಷ್ಟು ಹಾಸ್ಯಗಳನ್ನು ಮಾಡುತ್ತಾ ತೆರಳುತ್ತಾ ಇರ್ತಾರೆ. ಆದರೆ ಈ ರೀತಿಯಾಗಿ ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥವರು ಕೆಲವೇ ಗಂಟೆಗಳಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತದೆ. ಹಾಗಾಗಿಯೇ ಹೇಳುವುದು, ಜೀವನದಲ್ಲಿ ಯಾವ ಕ್ಷಣ ಕೊನೆಯ ಕ್ಷಣವಾಗುತ್ತದೆ ಎಂದು ಯಾರಿಗೂ ಕೂಡ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಹಾಗಾಗಿಯೇ ಪ್ರತಿಯೊಂದು ಕ್ಷಣವನ್ನು, ಪ್ರತಿಯೊಂದು ದಿನವನ್ನು ಅರ್ಥಪೂರ್ಣವಾಗಿ ಬದುಕುವುದು ತುಂಬಾ ಅವಶ್ಯಕ. ಅವತ್ತಿನ ದಿನ ಮಧ್ಯಾಹ್ನ ಆಗಿತ್ತು. ದಾವಣಗೆರೆಯ ಸಮೀಪದಲ್ಲಿರ್ತಕ್ಕಂತಹ ಆನಗೋಡ್ ಗ್ರಾಮದ ಬಳಿಯಲ್ಲಿ ಈ ಅಪಘಾತ ಆಗಿರ್ತಕ್ಕಂಥದ್ದು. ಲಭ್ಯ ಇರ್ತಕ್ಕಂತಹ ಕೆಲವು ಅಧಿಕೃತವಾಗಿರ್ತಕ್ಕಂತಹ ಮಾಹಿತಿಯ ಆಧಾರದ ಮೇಲೆ ಹೇಳೋದಾಯಿತು ಅಂತಂದರೆ, ಕಾರು ನಿಯಂತ್ರಣವನ್ನು ತಪ್ಪಿ ಪಕ್ಕದಲ್ಲಿಯೇ ಇರ್ತಕ್ಕಂತಹ ಒಂದು ಮರಕ್ಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ಶಂಕರ್ ನಾಗ್ ರವರಿಗೆ ತೀರಾನೇ ಗಾಯಗಳಾಗಿದ್ವು. ಹಾಗೆ ಅಲ್ಲಿರ್ತಕ್ಕಂಥವರು ಕೂಡ ಅವರನ್ನು ನೋಡಿ ರಕ್ಷಣಾ ಕಾರ್ಯ ತೀವ್ರವಾಗಿ ಸಾಗ್ತದೆ. ಆದರೆ ಅವರ ಜೀವವನ್ನು ಉಳಿಸೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಕೇವಲ 35 ವರ್ಷದಲ್ಲಿ ಕನ್ನಡ ಚಿತ್ರರಂಗ ತನ್ನ ಅತ್ಯಮೂಲ್ಯವಾಗಿರ್ತಕ್ಕಂತಹ ರತ್ನವನ್ನು ಕಳೆದುಕೊಂಡಿತು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ಅಪಘಾತದ ಶಬ್ದವನ್ನು ಕೇಳಿರ್ತಕ್ಕಂತಹ ಸ್ಥಳೀಯರು, ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಓಡಿ ಬರ್ತಾರೆ. ಯಾರಿಗೆ ಏನಾಯಿತು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನೋಡಿರ್ತಾರೆ. ಆದರೆ ಬಹುಶಃ ಅವರಿಗೆ ಗೊತ್ತೇ ಇರಲಿಲ್ಲ ಇವರು ಕನ್ನಡ ಚಿತ್ರರಂಗದ ಒಬ್ಬ ಮೇರು ನಟ, ಒಬ್ಬ ಮೇರು ನಿರ್ಮಾಪಕ, ನಿರ್ದೇಶಕ, ಕನಸುಗಾರ ಶಂಕರ್ ನಾಗ್ ರವರು ಅಂತ. ಎಲ್ಲರೂ ಕೂಡ ಅವರನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾ ಮುಂದೆ ತಾ ಮುಂದೆ ಎಂದು ಬಂದು ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಕಾರು ಸಂಪೂರ್ಣವಾಗಿ ಗಜಂಗೊಂಡಿತ್ತು. ಒಳಗೆ ಇರ್ತಕ್ಕಂಥವರನ್ನು ಹೊರಗೆ ತೆಗೆಯುವುದಕ್ಕೆ ಸ್ಥಳೀಯರು ಹರಸಾಹಸವನ್ನು ಪಡಬೇಕಾಗಿರ್ತಕ್ಕಂತಹ ಸ್ಥಿತಿ ಅವತ್ತಿನ ದಿನ ನಿರ್ಮಾಣವಾಗಿತ್ತು. ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ ಇದು ಕನ್ನಡ ಚಲನಚಿತ್ರದ ಮೇರು ನಟ ಶಂಕರ್ ನಾಗ್ ರವರ ಕಾರು ಅಂತ. ಎಲ್ಲರೂ ಕೂಡ ಸತತವಾಗಿರ್ತಕ್ಕಂತಹ ಪ್ರಯತ್ನವನ್ನು ಪಟ್ಟು ಒಳಗೆ ಇರ್ತಕ್ಕಂತಹ ಎಲ್ಲರನ್ನೂ ಕೂಡ ಹೊರಗೆ ತೆಗೆದುಕೊಂಡು ಬರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಆಂಬ್ಯುಲೆನ್ಸ್ ಮತ್ತು ಪೊಲೀಸ್ನವರು ಕೂಡ ಆ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ. ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂತಹ ಶಂಕರ್ ನಾಗ್ ರವರನ್ನ ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗ್ತದೆ. ಆದರೆ ವೈದ್ಯರ ಎಲ್ಲ ಒಂದು ಹರಸಾಹಸದ ಮಧ್ಯೆಯೂ ಕೂಡ ಶಂಕರ್ ನಾಗ್ ರವರನ್ನು ಉಳಿಸಿಕೊಳ್ಳುವಲ್ಲಿ ವಿಫಲತೆಯನ್ನು ಕಾಣ್ತಾರೆ. ಕೇವಲ 35 ವರ್ಷ ಮಾತ್ರ ವಯಸ್ಸಾಗಿತ್ತು. ಆದರೆ ವಿಧಿಯ ಆಟ ನೋಡಿ ಹೇಗಿದೆ. ಇನ್ನು ನೂರಾರು ಕನಸುಗಳು, ಸಾವಿರಾರು ಯೋಜನೆಗಳು, ಎಷ್ಟೋ ಜನರಿಗೆ ದಾರಿದೀಪವಾಗಿರ್ತಕ್ಕಂತಹ ಶಂಕರ್ ನಾಗ್ ರವರು ಈ ರೀತಿಯಾಗಿ ನಮ್ಮನ್ನು ಅಗಲ್ತಾರೆ ಅನ್ನೋದು ಯಾರಿಗೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ವೇನೋ. ಕೆಲವೊಮ್ಮೆ ಜೀವನ ಅನ್ನೋದು ನಮಗೆ ಸಮಯವನ್ನೇ ಕೊಡುವುದಿಲ್ಲ.
ಹಾಗಾಗಿ ಬದುಕಿರುವಂತಹ ಪ್ರತಿದಿನವೂ ಕೂಡ ನಮಗೆ ಅತ್ಯಮೂಲ್ಯವಾಗಿರಬೇಕು. ಆ ಕ್ಷಣವನ್ನು, ಆ ನಿಮಿಷವನ್ನು ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳೋದನ್ನು ನೋಡಬೇಕಾಗ್ತದೆ. 1990ರ ದಶಕದಲ್ಲಿ ಇಂದಿನಂತೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಆದರೂ ಕೂಡ ಅವರ ಸುದ್ದಿ ಇಡೀ ಕರ್ನಾಟಕದಾದ್ಯಂತ ಪಸರಿಸಿತು. ಶಂಕರ್ನಾಗ್ರವರು ಇನ್ನು ಇಲ್ಲ ಅನ್ನುವಂತಹ ಸುದ್ದಿ ಕರ್ನಾಟಕದಾದ್ಯಂತ ಹಬ್ಬಿತ್ತು. ಅವರ ಅಭಿಮಾನಿಗಳು ಯಾರೂ ಕೂಡ ಈಗಿನವರೆಗೂ ಕೂಡ ಕೆಲವರು ಅದನ್ನು ನಂಬೋದಕ್ಕೂ ಕೂಡ ಸಾಧ್ಯನೇ ಇಲ್ಲ. ಅದನ್ನು ಕೇಳಿರ್ತಕ್ಕಂತಹ ಕೆಲವೊಂದಿಷ್ಟು ಅಭಿಮಾನಿಗಳು ಆಗ ಖಂಡಿತವಾಗಿಯೂ ಕೂಡ ಅದನ್ನು ನಂಬೇ ಇರಲಿಲ್ಲ. ಕೆಲವೊಂದಿಷ್ಟು ಅಭಿಮಾನಿಗಳು ತಮ್ಮ ಮನೆಯವರನ್ನೇ ಕಳ್ಕೊಂಡಿದ್ದಾರೆ ಎನ್ನುವಂತಹ ರೀತಿಯಲ್ಲಿ ಫೀಲನ್ನು ಮಾಡ್ತಾ ಇದ್ರು. ಆ ರೀತಿಯಲ್ಲಿ ದುಃಖಕ್ಕೆ ಒಳಗಾಗಿದ್ರು. ಎಲ್ಲರಿಗೂ ಕೂಡ ಮಾತೇ ಬರುತ್ತಿರಲಿಲ್ಲ. ಕಣ್ಣೀರ ಧಾರೆ ಒಂದೇ ಉತ್ತರವಾಗಿತ್ತು. ಎಷ್ಟೋ ಜನ ಇದು ಸುಳ್ಳು ಸುದ್ದಿ ಇರಬೇಕು, ಸರಿಯಾದ ರೀತಿಯಲ್ಲಿ ನೋಡಿ ವಿಚಾರವನ್ನು ಹೇಳಿ ಅನ್ನೋ ರೀತಿಯಲ್ಲಿ ಎಷ್ಟೋ ಜನ ಹೇಳಿದ್ದು ಕೂಡ ಉಂಟು. ಯಾರೂ ಕೂಡ ಅಸಲಿಗೆ ಈ ಮಾತನ್ನು ನಂಬಲಿಕ್ಕೆ ತಯಾರಾಗಿರಲಿಲ್ಲ. ಇನ್ನು ಶಂಕರ್ನಾಗ್ರವರು ನಿಧನ ಹೊಂದಿದ್ದಾರೆ ಅನ್ನುವಂತಹ ಸುದ್ದಿಯನ್ನು ತಿಳಿದಿರತಕ್ಕಂತಹ ಗಣ್ಯರು ಆಗಿರಬಹುದು, ಅವರ ಅಭಿಮಾನಿ ವರ್ಗಗಳಾಗಿರಬಹುದು, ಎಲ್ಲರೂ ಕೂಡ ಆಸ್ಪತ್ರೆಯತ್ತ ಧಾವಿಸ್ತಾರೆ. ಎಲ್ಲಿಯೂ ಕೂಡ ಒಂದು ಸ್ವಲ್ಪನೂ ಕೂಡ ಜಾಗ ಇಲ್ಲದೆ ಇರುವ ರೀತಿಯಲ್ಲಿ ಎಲ್ಲ ಅಭಿಮಾನಿಗಳು ಸೇರಿಕೊಂಡಿರ್ತಾರೆ. ಎಲ್ರಿಗೂ ಕೂಡ ಇರೋದು ಒಂದೇ ಒಂದು ಕಾಳಜಿ, ಶಂಕರ್ನಾಗ್ರಿಗೆ ಯಾಕೆ ಈ ರೀತಿಯಾಗಾಯಿತು? ಇನ್ನೂ ಬದುಕಿ ಬಾಳಬೇಕಾಗಿರ್ತಕ್ಕಂಥವ್ರು, ಸಾವಿರಾರು ಕನಸುಗಳನ್ನು ಕಟ್ಕೊಂಡಿರ್ತಕ್ಕಂಥವ್ರು, ಕನ್ನಡ ಚಲನಚಿತ್ರವನ್ನು ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂತಹ ಸ್ಥಾನದಲ್ಲಿರ್ತಕ್ಕಂಥವ್ರು, ಇಂಥವರಿಗೆ ಈ ರೀತಿಯಾಗಾಯ್ತಲ್ಲ. ಅವತ್ತೇ ಕನ್ನಡ ಚಲನಚಿತ್ರ ತನ್ನ ಅಮೂಲ್ಯವಾಗಿರ್ತಕ್ಕಂತಹ ರತ್ನವನ್ನು ಕಳೆದುಕೊಂತು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ಪರಿಯಾಗಿರ್ತಕ್ಕಂತಹ ಕನಸುಗಾರನನ್ನು ನಾವು ಇದುವರೆಗೂ ಕೂಡ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಆಗಿನ ಕಾಲದಲ್ಲಿಯೇ ಅವರು ಆ ರೀತಿಯಾಗಿರ್ತಕ್ಕಂತಹ ಎಲ್ಲ ಆವಿಷ್ಕಾರಗಳನ್ನು ಮಾಡಿದ್ರು. ಒಬ್ಬ ಪತ್ನಿಗೆ ತನ್ನ ಗಂಡನನ್ನು ಕಳ್ಕೊಂಡಿರ್ತಕ್ಕಂತಹ ನೋವಿನ ಮುಂದೆ ಯಾವ ನೋವು ಕೂಡ ಕಾಣೋದಿಲ್ಲ ನೋಡಿ. ಅವರು ಕೂಡ ಆ ಒಂದು ಅಪಘಾತದಲ್ಲಿ ಇದ್ದರು. ಅವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಆದರೆ ಅದೆಲ್ಲರ ನಡುವೆ ಇನ್ನೂ ಶಂಕರ್ನಾಗಿಲ್ಲ ಎನ್ನುವಂತಹ ನೋವು, ತನ್ನ ಪತಿ ಇನ್ನೂ ಇಲ್ಲ ಎನ್ನುವಂತಹ ನೋವು ಆ ತಾಯಿಗೆ ಎಷ್ಟರ ಮಟ್ಟಿಗೆ ನೋವಾಗಿರಬೇಡ. ಕೆಲವು ವ್ಯಕ್ತಿಗಳು ನಮ್ಮ ಜೀವನದಿಂದ ದೂರ ಆಗಿರಬಹುದು, ಆದರೆ ಅವರ ನೆನಪುಗಳು ಆಗಿರಬಹುದು, ಅವು ಎಂದಿಗೂ ಕೂಡ ನಮ್ಮ ಜೀವನವನ್ನು ತೊರೆದು ಹೋಗುವುದೇ ಇಲ್ಲ. ಅಭಿಮಾನಿಗಳ ಕಣ್ಣೀರು ಅನ್ನುವಂಥದ್ದು ಬೆಂಗಳೂರಿಂದ ಹಿಡಿದು, ದಾವಣಗೆರೆಯಿಂದ ಹಿಡಿದು, ಹುಬ್ಬಳ್ಳಿಯಿಂದ ಹಿಡಿದು, ಮೈಸೂರಿಂದ ಹಿಡಿದು ಎಲ್ಲ ಕಡೆಯಿಂದಲೂ ಕೂಡ ಅಭಿಮಾನಿಗಳು ಅವರನ್ನು ನೋಡಲಿಕ್ಕೆ ಅಂತೇಳಿ ಧಾವಿಸ್ತಾ ಇದ್ರು. ಕರ್ನಾಟಕದಾದ್ಯಂತ ಅವತ್ತಿನ ದಿನವನ್ನು ಒಂದು ಕರಾಳವಾಗಿರ್ತಕ್ಕಂಥ ದಿನ ಎಂದೇ ಭಾವಿಸಿದ್ರು. ಆ ಪರಿಯಾಗಿರ್ತಕ್ಕಂತಹ ನೋವು ಅಭಿಮಾನಿಗಳಲ್ಲಿ ಮೂಡಿತ್ತು. ಅಭಿಮಾನಿಗಳ ಸಾಗರವೇ ಸೇರಿತು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಜನರ ಮೌನವೇ ಅವರ ಮೇಲೆ ಇಡ್ತಕ್ಕಂತಹ ಪ್ರೀತಿಗೆ ಸಾಕ್ಷಿ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾರಿಗೂ ಕೂಡ ಪದಗಳೇ ಸಿಗ್ತಿರಲಿಲ್ಲ. ಕೇವಲ ಮೌನವೊಂದೇ, ಕಣ್ಣೀರಿನ ಸಾಗರವೊಂದೇ ಕಾಣ್ತಾ ಇತ್ತು. ಆ ಪರಿಯಾಗಿ ಎಲ್ಲರೂ ಕೂಡ ಮೌನಕ್ಕೆ ಶರಣಾಗಿದ್ದರು. ಶಂಕರ್ನಾಗ್ರವರು ನಮ್ಮನ್ನು ಅಗಲಿದ ನಂತರದಲ್ಲಿ ಕರ್ನಾಟಕದಾದ್ಯಂತ ಹಲವು ವರ್ಷಗಳ ಕಾಲ ಈ ಸುದ್ದಿ ಹರಿದಾಡ್ತಲೇ ಇತ್ತು. ಅದು ಕೇವಲ ಅಪಘಾತವೇ ಆಗಿತ್ತಾ ಅಥವಾ ಇದರ ಹಿಂದೆ ಯಾರದ್ದಾದರೂ ಕೈವಾಡಾಗಿತ್ತಾ ಎಂದು. ಇದು ಸಾಮಾನ್ಯವಾಗಿರ್ತಕ್ಕಂತಹ ಅಪಘಾತ ಅಲ್ಲ ಅನ್ನುವಂಥವರು ಒಂದು ವರ್ಗ, ಆದರೆ ಇದು ಕೇವಲ ಅಪಘಾತ ಅಷ್ಟೇ ಅಂತ ಹೇಳುವವರು ಕೂಡ ಇನ್ನೊಂದು ವರ್ಗ ಇದ್ವು. ಇಲ್ಲಿಯವರೆಗೆ ಯಾವುದೇ ತನಿಖೆಯೂ ಕೂಡ ದೃಢಪಡಿಸಿಲ್ಲ ಆ ಅಪಘಾತದ ಹಿಂದೆ ಯಾರದ್ದು ಸಂಚು ಇತ್ತು ಎಂದು. ಹಾಗಾಗಿ ನಾವು ಒಂದು ಅರ್ಥ ಮಾಡಿಕೊಳ್ಳಬೇಕು, ಸತ್ಯ ಮತ್ತು ಸುಳ್ಳಿಗೆ ಇರತಕ್ಕಂತಹ ವ್ಯತ್ಯಾಸವನ್ನು ನಾವು ತಿಳಿದುಕೊಂಡು ಜೀವನವನ್ನು ಕಳೆಯಬೇಕಾಗ್ತದೆ. ಯಾಕೆ ಅಂತಂದರೆ ಸುಳ್ಳು ಬೇಗನೆ ಎಲ್ಲರಿಗೂ ಕೂಡ ತಲುಪುತ್ತದೆ, ಆದರೆ ಸತ್ಯ ತಲುಪುವುದಕ್ಕೆ ಕೊಂಚ ಸಮಯ ಎನ್ನುವುದು ಬೇಕಾಗ್ತದೆ. ವದಂತಿಗಳು ಕ್ಷಣಾರ್ಧದಲ್ಲಿ ಎಲ್ಲರಿಗೂ ಕೂಡ ತಲುಪುತ್ತದೆ, ಆದರೆ ಸತ್ಯ ಅನ್ನುವಂಥದ್ದು ಸಾಕ್ಷ್ಯಾಧಾರಗಳನ್ನು ಅವಲಂಬಿಸಿರುತ್ತದೆ. ಆ ರೀತಿಯಾಗಿರ್ತಕ್ಕಂತಹ ಸಾಕ್ಷ್ಯಾಧಾರಗಳು ಯಾವುದೇ ರೀತಿಯಾಗಿಯೂ ಕೂಡ ಆ ಅಪಘಾತದ ಹಿಂದೆ ಇತ್ತು ಅನ್ನೋದನ್ನು ಸೂಚಿಸುವಂತೆ ಇರಲಿಲ್ಲ. ನಡೆದಿರತಕ್ಕಂತಹ ಎಲ್ಲ ತನಿಖೆಯಿಂದಲೂ ಕೂಡ ಒಂದೇ ಸ್ಪಷ್ಟವಾಗಿ ಗೊತ್ತಾಗಿತ್ತು, ಇದು ಅಪಘಾತ ಆಗಿದ್ದು ನಿಜ ಅಂತ. ಇದರ ಹಿಂದೆ ಯಾರದ್ದೇ ಕೈವಾಡ ಇರಲಿಲ್ಲ ಅನ್ನುವುದು. ಅವರ ಕನಸು ಅಪೂರ್ಣವಾಗಿಯೇ ಉಳಿಯಿತು. ಸ್ನೇಹಿತರೆ,
ಶಂಕರ್ನಾಗ್ರವರು ಕೇವಲ ಒಬ್ಬ ನಟ ಮಾತ್ರ ಆಗಿರಲಿಲ್ಲ, ಅವರು ಒಬ್ಬ ಕನಸುಗಾರ ಆಗಿದ್ರು. ಜನಸಾಮಾನ್ಯರ ಜೀವನದ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ರು. ತಮ್ಮ ಕಾಲಕ್ಕಿಂತಲೂ ಕೂಡ ಮುಂದೆ ಯೋಚನೆ ಮಾಡುವಂತಹ ವ್ಯಕ್ತಿ ಶಂಕರ್ನಾಗ್ರವರು ಆಗಿದ್ರು. ಬೆಂಗಳೂರು ನಗರಕ್ಕೆ ಆಧುನಿಕ ಸಾರಿಗೆ ವ್ಯವಸ್ಥೆ ಆಗಿರಬಹುದು, ಮೆಟ್ರೋ ವ್ಯವಸ್ಥೆ ಆಗಿರಬಹುದು, ರಿಂಗ್ ರೋಡ್ನ ವ್ಯವಸ್ಥೆ ಆಗಿರಬಹುದು, ಇನ್ನು ನಗರಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವು ರೀತಿಯ ಯೋಜನೆಗಳನ್ನು ಅವರು ಆಗಿನ ಕಾಲದಲ್ಲಿಯೇ ಯೋಚನೆಯನ್ನು ಮಾಡ್ತಾ ಇದ್ರು. ಬೇರೆ ಬೇರೆ ದೇಶಗಳಿಗೆ, ಅಭಿವೃದ್ಧಿ ಹೊಂದಿರತಕ್ಕಂತಹ ದೇಶಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಡೆವಲಪ್ಮೆಂಟನ್ನು, ಅಲ್ಲಿರ್ತಕ್ಕಂತಹ ವ್ಯವಸ್ಥೆಯನ್ನು, ಅಲ್ಲಿರ್ತಕ್ಕಂತಹ ಟೆಕ್ನಾಲಜಿಯನ್ನು ನಾವು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮಹಾನಗರವಾಗಿರ್ತಕ್ಕಂತಹ ಬೆಂಗಳೂರಲ್ಲಿ ಅಳವಡಿಸಿಕೊಂಡ್ರೆ ಹೇಗೆ ಇರುತ್ತದೆ ಅನ್ನುವ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ರು. ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂತಹ ಅತ್ಯಮೂಲ್ಯವಾಗಿರ್ತಕ್ಕಂತಹ ಸವಲತ್ತುಗಳನ್ನು ಹೇಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ರು. ಇನ್ನು ಸಿನಿಮಾ ಕಥೆಗಳಲ್ಲಾಗಿರ್ಬೋದು, ತಂತ್ರಜ್ಞಾನಗಳಲ್ಲಾಗಿರ್ಬೋದು, ಹೊಸ ಹೊಸ ರೀತಿಯ ಆಯಾಮಗಳನ್ನು ಆಗಿನ ಕಾಲದಲ್ಲಿಯೇ ಅವರು ಅಳವಡಿಸಿಕೊಂಡಿದ್ರು. ಅವರ ಹೊಸ ರೀತಿಯ ನಿರ್ದೇಶನ ಶೈಲಿಯಾಗಿರಬಹುದು, ಕಥೆಗಳನ್ನು ಹೊಸದಾಗಿ ಹೇಳುವಂತಹ ಶೈಲಿಯಾಗಿರಬಹುದು, ಥ್ರಿಲ್ಲಿಂಗ್ ಸ್ಟೋರಿಗಳನ್ನು ಹೇಳುವ ಶೈಲಿಯನ್ನು ಆಗಿನ ಕಾಲದಲ್ಲಿಯೇ ಅವರು ಪ್ರಯೋಗವನ್ನು ಮಾಡಿದ್ರು. ಅವರ ಬಹುತೇಕ ಕನಸುಗಳು ಎಂದಿಗೂ ಕೂಡ ಕನಸಾಗಿಯೇ ಉಳಿದವು ವಿನಃ ಅವು ನನಸಾಗಲೇ ಇಲ್ಲ. ಬಹುಶಃ ಅವರೇನಾದರೂ ಇದ್ದಿದ್ರೆ ಇನ್ನು ಕರ್ನಾಟಕದ ಬೆಳವಣಿಗೆ ಬೇರೆಯ ರೀತಿಯಲ್ಲಿಯೇ ಕಾಣ್ತಿದ್ದೇನೋ. ಕನ್ನಡ ಚಲನಚಿತ್ರ ಶಂಕರ್ನಾಗ್ರವರನ್ನು ಕಳೆದುಕೊಂಡು ತನ್ನ ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಬ್ಬ ನಿರ್ದೇಶಕನನ್ನು, ಒಬ್ಬ ನಟನನ್ನು, ಒಬ್ಬ ಬರವಣಿಗೆಗಾರನನ್ನು, ಒಬ್ಬ ಅತ್ಯಮೂಲ್ಯವಾಗಿರ್ತಕ್ಕಂತಹ ಕನಸುಗಾರನನ್ನು ಕಳೆದುಕೊಂಡು ಏನು ಇಲ್ಲದೆ ಇರತಕ್ಕಂತಹ ರೀತಿಯಲ್ಲಿ ಬಂದು ತಲುಪಿಬಿಟ್ಟಿತು. ಕನ್ನಡ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಟರು ಎಲ್ಲರೂ ಕೂಡ ಅವತ್ತಿನ ದಿನ ಧಾವಿಸಿದ್ರು. ಎಲ್ಲ ನಟರು ಕೂಡ ಒಂದೇ ಮಾತು ಹೇಳಿದ್ರು, ಕನ್ನಡ ಚಲನಚಿತ್ರ ಒಬ್ಬ ಅದ್ಭುತವಾಗಿರ್ತಕ್ಕಂತಹ ಪ್ರತಿಭೆಯನ್ನು ಕಳೆದುಕೊಂಡಿದೆ ಅಂತ. ಅನಂತ್ನಾಗ್ನವರಿಗೂ ಕೂಡ ವೈಯಕ್ತಿಕವಾಗಿ ಇದು ದೊಡ್ಡದಾಗಿರ್ತಕ್ಕಂತಹ ಆಘಾತವೇ ಸರಿ. ತನ್ನ ತಮ್ಮನನ್ನು ಕಳೆದುಕೊಂಡಿರ್ತಕ್ಕಂತಹ ನೋವು ಆಗಾಗ ಖಂಡಿತವಾಗಿಯೂ ಕೂಡ ಅವರು ಭಾವನಾತ್ಮಕವಾಗಿ ಹೊರಗೆ ಹಾಕ್ತಾರೆ. ಇನ್ನು ಅರುಂಧತಿ ನಾಗ್ರವರ ಹೋರಾಟವನ್ನು ನಾವು ನೋಡೋದಾಯಿತು ಅಂತಂದರೆ, ಜೀವನದಲ್ಲಿ ಎಷ್ಟೇ ದೊಡ್ಡದಾಗಿರ್ತಕ್ಕಂತಹ ದುಃಖ ಬಂದರೂ ಕೂಡ ಅದನ್ನು ಎದುರಿಸುವುದಕ್ಕೆ ಒಳಗಡೆ ಆ ದುಃಖವನ್ನು ಭರಿಸುವಂತಹ ಶಕ್ತಿ, ಆ ಧೈರ್ಯಕ್ಕೆ ಮಾತ್ರ ಇರೋದಕ್ಕೆ ಸಾಧ್ಯ. ಶಂಕರ್ನಾಗ್ರವರ ಅಗಲಿಕೆಯ ನಂತರ ಅರುಂಧತಿ ನಾಗ್ರವರು ಎಂದಿಗೂ ಕೂಡ ಕೂಗಲಿಲ್ಲ. ರಂಗಭೂಮಿ ಆಗಿರ್ಬೋದು, ಕಲೆಯಾಗಿರಬಹುದು ಮತ್ತು ಶಂಕರ್ನಾಗ್ರವರ ಕನಸುಗಳನ್ನು ಜೀವಂತವಾಗಿ ಇಡುವ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಪ್ರಯತ್ನಗಳನ್ನು ಪಡ್ತಾರೆ ಅರುಂಧತಿ ನಾಗ್ರವರು. ಅವರ ಈ ಒಂದು ಹೋರಾಟ ಸಾವಿರಾರು ಜನರಿಗೆ ಒಂದು ರೀತಿಯ ಮಾರ್ಗದರ್ಶನ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಒಬ್ಬ ವ್ಯಕ್ತಿ ದೇಹವಾಗಿ ನಮ್ಮಿಂದ ದೂರ ಆಗಿರಬಹುದು, ಆದರೆ ಅವನ ಕನಸುಗಳು ಜೀವಂತವಾಗಿ ಇದ್ದರೆ ಅವನು ಎಂದಿಗೂ ಕೂಡ ನಮ್ಮಿಂದ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಒಂದು ಪ್ರಶ್ನೆ ಇಂದಿಗೂ ಕೂಡ ಉತ್ತರವನ್ನು ಹುಡುಕುತ್ತಾ ಇದೆ. ಶಂಕರ್ನಾಗ್ರವರು ಇನ್ನು 20-30 ವರ್ಷಗಳ ಕಾಲ ಬದುಕಿದ್ರೆ ಯಾವ ಪರಿಯಾಗಿ ಕನ್ನಡ ಚಲನಚಿತ್ರ ಬದಲಾಗ್ತಿತ್ತು, ಯಾವ ಪರಿಯಾಗಿ ಕರ್ನಾಟಕ ಬದಲಾಗ್ತಿತ್ತು ಅಂತ. ಈ ಪ್ರಶ್ನೆಗೆ ಇಂದಿಗೂ ಕೂಡ ಉತ್ತರನೇ ಇಲ್ಲ. ಆದರೆ ಅವರು ಬಿಟ್ಟು ಹೋದಂತಹ ಮಾಲ್ಗುಡಿ ಡೇಸ್, ಆಟೋ ರಾಜ ಮತ್ತು ಅವರ ಆಲೋಚನೆಗಳು ಇಂದಿಗೂ ಕೂಡ ನಮ್ಮನ್ನು ಉತ್ತರವನ್ನು ಹುಡುಕುವಂತಹ ತವಕವನ್ನು ನಮ್ಮಲ್ಲಿ ಉದ್ಭವ ಆಗುವಂತೆ ಮಾಡ್ತದೆ. ಸ್ನೇಹಿತರೆ, ಕೆಲವರು ಬದುಕಿರುವವರೆಗೂ ಮಾತ್ರ ನೆನಪಿನಲ್ಲಿ ಉಳಿಯುತ್ತಾರೆ, ಆದರೆ ಇನ್ನೂ ಕೆಲವರು ತಮ್ಮ ಬದುಕಿನ ನಂತರವೂ ಕೂಡ ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಉಳಿಯುತ್ತಾರೆ. ಅದು ಅವರ ಕೆಲಸದ ಮುಖಾಂತರ, ಅವರ ಯೋಜನೆಯ ಮುಖಾಂತರ, ಅವರು ಮಾಡ್ತಾ ಇರ್ತಕ್ಕಂತಹ ಸಮಾಜಮುಖಿ ಕೆಲಸದ ಮುಖಾಂತರ. ಆ ಪರಿಯಾಗಿರ್ತಕ್ಕಂತಹ ಸಾಲಿನಲ್ಲಿ ನಟ, ನಿರ್ದೇಶಕ, ಕನಸುಗಾರ ಶಂಕರ್ನಾಗ್ರವರು ಕೂಡ ಒಬ್ಬರು. ಅವರು ಬದುಕಿದ್ದು ಕೇವಲ 35 ವರ್ಷ ಆದರೂ ಕೂಡ 100 ವರ್ಷಗಳ ಕಾಲ ಅವರನ್ನು ನೆನಪು ಮಾಡಿಕೊಳ್ಳುವಂತಹ ಕೆಲಸವನ್ನು ಆಗಿನ ಕಾಲಘಟ್ಟದಲ್ಲಿ ಅವರು ಮಾಡಿದ್ರು. ಅವರು ಕೇವಲ ಸಿನಿಮಾಗಳನ್ನು ಮಾತ್ರ ಮಾಡಲಿಲ್ಲ, ಒಂದು ಹೊಸ ರೀತಿಯ ಯೋಜನಾ ವಿಧಾನವನ್ನು ಕನ್ನಡಕ್ಕೆ ಕೊಟ್ಟರು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಕಲೆಯನ್ನಾಗಿರಬಹುದು, ಸಮಾಜವನ್ನು ಆಗಿರಬಹುದು, ಅಭಿವೃದ್ಧಿಯನ್ನು ಆಗಿರಬಹುದು, ಎಲ್ಲವನ್ನ ಒಂದೇ ದೃಷ್ಟಿಯಲ್ಲಿ ನೋಡಿರ್ತಕ್ಕಂತಹ ಅಪರೂಪದ ವ್ಯಕ್ತಿತ್ವವೇ ಶಂಕರ್ನಾಗ್ರವರು. ಇಂದಿಗೂ ಕೂಡ ಜೀವಂತವಾಗಿ ಇರುವಂತಹ ಹೆಸರು ಶಂಕರ್ನಾಗ್ರವರು. ಅವರು ಇಂದು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ನಗು, ಅವರ ಧ್ವನಿ, ಅವರ ನೋಟ, ಅವರ ಆಲೋಚನೆಗಳು,
ಅವರ ಅಭಿವೃದ್ಧಿ ಬಗ್ಗೆ ಕಂಡಿರ್ತಕ್ಕಂತಹ ಕನಸುಗಳು ಸದಾ ಕಾಲ ನಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುತ್ತವೆ. ಒಬ್ಬ ವ್ಯಕ್ತಿಯ ಜೀವನದ ಉದ್ದ ಮುಖ್ಯವಾಗಿ ಇರುವುದಿಲ್ಲ, ಅವನು ಬದುಕಿದ ರೀತಿಯೇ ಅವನನ್ನು ಅಮರವನ್ನಾಗಿ ಮಾಡಿಸ್ತದೆ. ಅಂಥವರ ಸಾಲಿನಲ್ಲಿ ನಟ, ನಿರ್ದೇಶಕ, ಕನಸುಗಾರ ಶಂಕರ್ ನಾಗ್ ರವರು ಕೂಡ ಒಬ್ಬರು. 1990 ಸೆಪ್ಟೆಂಬರ್ 30ರಂದು ಕನ್ನಡ ಚಲನಚಿತ್ರ ಒಬ್ಬ ಅದ್ಭುತವಾಗಿರ್ತಕ್ಕಂತಹ ನಟನನ್ನು, ನಿರ್ದೇಶಕನನ್ನು, ಕನಸುಗಾರನನ್ನು ಕಳ್ಕೊಂಡಿತ್ತು. ಆದರೆ ಒಬ್ಬ ದಂತಕಥೆಯನ್ನು ಪಡೆದುಕೊಂಡಿತ್ತು. ಇಂದು ಶಂಕರ್ ನಾಗ್ ರವರು ನಮ್ಮೊಂದಿಗೆ ಇಲ್ಲ. ಅವರ ಕನಸುಗಳಾಗಿರಬಹುದು, ಅವರ ಯೋಚನಾ ಲಹರಿಯಾಗಿರಬಹುದು, ಅವರ ಸಿನಿಮಾಗಳು ಆಗಿರಬಹುದು, ಯಾವತ್ತಿಗೂ ಕೂಡ ಅವು ಜೀವಂತ. ಅವರು ನಮಗೆ ಕಲಿಸಿರುವಂತಹ ಒಂದೇ ಒಂದು ದೊಡ್ಡ ಪಾಠ ಏನಪ್ಪಾ ಅಂತಂದ್ರೆ, ಜೀವನವನ್ನು ಎಷ್ಟು ದೀರ್ಘವಾಗಿ ಬದುಕಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಆ ಬದುಕಿರ್ತಕ್ಕಂತಹ ಜೀವನದ ಉದ್ದದಲ್ಲಿ ಎಷ್ಟು ಸಾಧನೆಯನ್ನ ಮಾಡಿದ್ದೇವೆ, ಆ ಬದುಕನ್ನು ಎಷ್ಟು ಅರ್ಥಪೂರ್ಣವಾಗಿ ಬದುಕಿದ್ದೇವೆ ಅನ್ನೋದು ತುಂಬಾನೇ ಮುಖ್ಯ. ಕನ್ನಡ ಇರುವವರೆಗೂ, ಕನ್ನಡಿಗರು ಇರುವವರೆಗೂ ಶಂಕರ್ ನಾಗ್ ರವರ ಹೆಸರು ಅಜರಾಮರ. ಜೈ ಕನ್ನಡ, ಜೈ ಕನ್ನಡಾಂಬೆ, ಜೈ ಶಂಕರಣ್ಣ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟನ್ನು ಮಾಡಿ. ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ಪ್ರೇರಣಾದಾಯಕವಾಗಿರ್ತಕ್ಕಂತಹ ವಿಚಾರವನ್ನು ನಿಮ್ಮ ಎದುರಿಗೆ ತರುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇನ್ನು ನಾಳೆಯ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.